ಸ್ನೇಹಿತರೆ ನಮಸ್ಕಾರ. ನೋಡಿ, ನಾನು ಈ ದಿನ ನಿಮಗೆ ಸಿರಾ ತಾಲೂಕಿನ ಚಿನ್ನಪ್ಪನಹಳ್ಳಿ ಗೇಟ್ ಹತ್ರ ಇರೋ ಒಂದು ಸರ್ಕಾರಿ ಶಾಲೆಯ ದಾರುಣ ಸ್ಥಿತಿಯನ್ನು ಪರಿಚಯ ಮಾಡಿಕೊಡ್ತೀನಿ. ಈಗ ಶಾಲೆ ಮುಚ್ಚಿದೆ, ರೀಓಪನ್ ಮಾಡಬೇಕು ಬೇಡ ಅದು ಬೇರೆ ವಿಚಾರ. ಬಟ್ ಇಲ್ಲಿ ಒಂದೇ ಒಂದು ಮಾಹಿತಿ ನೀವು ನೋಡಿ, ಇಷ್ಟು ಚೆನ್ನಾಗಿ ಕಟ್ಟಿರುವ ಈ ಶಾಲೆ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಇದು ಈ ಥರ ಪಾಳು ಬಿದ್ದಿದೆ. ನನ್ನ ಪ್ರಶ್ನೆ, ಈ ಪಾಳು ಬಿದ್ದಿರುವಂತಹ ಈ ಒಂದು ಶಾಲೆ ಕುಡುಕರಿಗೆ, ಇಸ್ಪಿಟಾಡೋರಿಗೆ ಅಡ್ಡೆಗಳಾಗಿರುವಂಥ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಹಾಗಿದ್ರೆ ನಮ್ಮ ಸರ್ಕಾರದ ಇಂಥ ಶಾಲೆಗಳ ನಿರ್ವಹಣೆ ಬಗ್ಗೆ ಯಾವ ರೀತಿಯಾದಂಥ ಕ್ರಮನ ತೆಗೆದುಕೊಳ್ಳೋಕೆ ಸಾಧ್ಯ ಇದೆ? ನಾನು ಆಯೋಗದ ಸದಸ್ಯನಾಗಿದ್ದ ಸಂದರ್ಭದಲ್ಲಿ DDPI ಅವರಿಗೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೆ. ಕನಿಷ್ಠ ಈ ಶಾಲೆಗಳು ಈ ಥರ ಮುಚ್ಚಿದಾಗ ಆ ಶಾಲೆಗಳನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಹ್ಯಾಂಡ್ ಓವರ್ ಆದರೂ ಮಾಡಿದ್ರೆ ಮರುಬಳಕೆ ಬೇರೆ ಏನಕ್ಕಾದ್ರೂ ಬಳಕೆ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಂತ. ಬಟ್ ಆ ಬಗ್ಗೆ ಸ್ಪಷ್ಟ ನಿರ್ದೇಶನ ಇಲ್ಲ. ನಾನು ಕರ್ನಾಟಕದ ಎಲ್ಲ ಕಾಕ್ರೋಚ್ ಬಗ್ಗೆ ಇವತ್ತು ಭಾಳ ಚರ್ಚೆ ನಡೀತಿದೆ. ಎಲ್ಲ ಕಾಕ್ರೋಚ್ಗಳಿಗೆ ಹೇಳಕ್ಕೆ ಬಯಸ್ತೇನೆ, ನಿಮ್ಮಲ್ಲಿ ಯಾವುದು ಈ ಥರದ ಶಾಲೆಗಳು ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಮುಚ್ಚಿ ಬೀಗ ಹಾಕಿದ್ದಾರೆ, ಅದರದ್ದು ಒಂದು ಫೋಟೋಸ್ನ ತೆಗೆದುಹಾಕಿ ಇದನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದು ಕನಿಷ್ಠ ಈ ಬಿಲ್ಡಿಂಗ್ಗಳನ್ನು ಬೇರೆ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಿಗೆ ಅಥವಾ ಬೇರೆ ಇನ್ನೇನಾದರೂ ಗ್ರಾಮಕ್ಕೆ ಉಪಯೋಗ ಆಗೋಂಥದ್ದಕ್ಕಾದರೂ ಕನಿಷ್ಠ ಬಳಸಲಿ. ಮತ್ತು ಮಕ್ಕಳನ್ನ ಶಾಲೆಗೆ ಕರೆ ತಂದಾಗ ರೀಓಪನ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಒಂದು ಸುಸ್ಥಿತಿಲಿ ಇರೋದು ಇದು ಭಾಳ ಇಂಪಾರ್ಟೆಂಟು. ಕನಿಷ್ಠ ಈ ಕರ್ನಾಟಕದ ಸರ್ಕಾರಿ ಶಾಲೆಗಳ ಈ ಒಂದು ಪರಿಸ್ಥಿತಿಯಲ್ಲಿ ಸಣ್ಣ ಮಟ್ಟದ ಸುಧಾರಣೆ ತರಕ್ಕೆ ಸಾಧ್ಯವಾ ಅಂತ ಸರ್ಕಾರ ಸ್ವಲ್ಪ ಯೋಚನೆ ಮಾಡಲಿ. ನಿಮ್ಮಲ್ಲಿ ಈ ಥರದ್ದೇನಾದರೂ ಆಗಿದ್ದರೆ ಒಂದು ಫೋಟೋ, ಕರೆಕ್ಟಾಗಿ ಶಾಲೆ ಹೆಸರು ಬರೋ ಥರದ್ದು ಒಂದು ಫೋಟೋ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ನಿಮ್ಮೆಲ್ಲ ಉತ್ತರಗಳು ಬಂದ ಮೇಲೆ ಇದನ್ನೆಲ್ಲ ಆಧರಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಬಗ್ಗೆ ಶಿಕ್ಷಣ ಸಚಿವರಿಗೂ ಒಂದು ಪತ್ರವನ್ನು ಬರೆದು ಒತ್ತಾಯ ಮಾಡೋಣ. ಥ್ಯಾಂಕ್ ಯು.